Welcome, my friends. Feel free and expect the unexpected. Students, welcome back to English class. In this class, let's have some discussion about main important question and answers from the lesson ಎ ಹೀರೋ ಪಾಠದಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಮುಖ ಪ್ರಶ್ನೆ ಉತ್ತರಗಳನ್ನು ನಾವು ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಾವು ಎಕ್ಸಾಮ್ಗಾಗಿ ಪ್ರಿಪೇರ್ ಆಗುವಾಗ ಮುಂಚೆ ಯೋಚನೆ ಮಾಡಿರಬೇಕು ಈ ಪಾಠದಿಂದ ಯಾವ್ಯಾವ ಥರದ ಪ್ರಶ್ನೆಗಳನ್ನ ಕೇಳ್ತಾರೆ, ಎಷ್ಟು ಮಾರ್ಕ್ಸಿನ ಪ್ರಶ್ನೆಗಳು ಬರ್ತವೆ ಅನ್ನೋದೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಪ್ರಿಪೇರ್ ಆಗಿಬಿಟ್ರೆ ಎಕ್ಸಾಮನ್ನು ಬರೆಯೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಈ ಪಾಠದಲ್ಲಿ ನಾವು ಮೊದಲನೇದಾಗಿ ಗಮನಿಸಬೇಕಾಗಿರೋದು ವೊಕ್ಯಾಬುಲರಿ. ಈ ವೊಕ್ಯಾಬುಲರಿ ಅಂತಂದರೆ ಕೆಲವೊಂದು ಇಂಪಾರ್ಟೆಂಟ್ ಶಬ್ದಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬಗ್ಗೆ ಕೆಲವೊಂದು ಪದಗಳನ್ನು ಕೇಳ್ತಾ ಇರ್ತಾರೆ. ಅಂಥವು ಯಾವುದು ಅಂತ ಫಸ್ಟ್ ನೋಡಿಕೊಂಡು ಆಮೇಲೆ ಕ್ವೆಶನ್ ಆನ್ಸರ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲನೇ ಪದ ಸ್ನೀರ್. ಈ ಸ್ನೀರ್ ಅನ್ನೋ ಪದಕ್ಕೆ ಕನ್ನಡದಲ್ಲಿ ತಿರಸ್ಕಾರ ಅಂತ ಕರಿತೀವಿ ಅಥವಾ ಕರುಣೆ ಇಲ್ಲದೇನೆ ಮಾತಾಡೋದು, ಸ್ಪೀಕ್ ಇನ್ ಎ ವೆರಿ ಅನ್ಕೈಂಡ್ ವೇ. ಇದನ್ನು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗೆ ಅವ್ರು ಕೇಳ್ಬೋದು ಸ್ಪೀಕ್ ಇನ್ ಎ ವೆರಿ ಅನ್ಕೈಂಡ್ ವೇ, ಇದಕ್ಕೆ ಒನ್ ವರ್ಡ್ನ ಕೊಡಿ ಅಂತ. ಸೊ ಅದಕ್ಕೆ ಉತ್ತರ ಸ್ನೀರ್ ಅಂತ. ನೆಕ್ಸ್ಟ್ ವರ್ಡು ಸ್ಕೌಲ್. ಈ ಸ್ಕೌಲ್ ಅನ್ನೋದು ಕೂಡ ನಮಗೆ ಹೊಸ ಪದ ಅಂತ ಅನ್ಸುತ್ತೆ ಈ ಪಾಠದಲ್ಲಿ. ಇದರ ಅರ್ಥ ನೋಡಿ, ಆ್ಯನ್ ಆ್ಯಂಗ್ರಿ ಲುಕ್ ಆರ್ ಎಕ್ಸ್ಪ್ರೆಷನ್. ಕೋಪದಿಂದ ನೋಡೋದು, ಅಥವಾ ನಾವು ಕನ್ನಡದಲ್ಲಿ ಹೇಳೋದಾದರೆ ಸಿಂಡ್ರಿಸ್ಕೊಂಡು ನೋಡೋದು ಅಥವಾ ಮುಖ ಗಂಟು ಹಾಕೊಂಡು ನೋಡೋದು ಅಂತ ಹೇಳ್ತೀವಲ್ಲ, ಆ ಮೀನಿಂಗನ್ನು ಈ ಪದ ಕೊಡುತ್ತೆ. ಆ್ಯನ್ ಆ್ಯಂಗ್ರಿ ಲುಕ್ ಆರ್ ಎಕ್ಸ್ಪ್ರೆಷನ್ ಅನ್ನೋದಕ್ಕೆ ಒನ್ ವರ್ಡ್ ಕೊಡೋದಾದರೆ ಸ್ಕೌಲ್ ಅಂತ ಕೊಡ್ಬೋದು. ಇನ್ನು ನೆಕ್ಸ್ಟ್ ವರ್ಡ್ ಮಂಬಲ್. ಮಂಬಲ್ ಅನ್ನೋದು ಕೂಡ ನಮಗೆ ಹೊಸದಾಗಿ ಬಂದಿರತಕ್ಕಂಥ ಪದ ಅಂದ್ಕೋಬಹುದು. ಮಂಬಲ್ ಅಂತಂದರೆ ಸೇ ಸಮಥಿಂಗ್ ನಾಟ್ ಕ್ಲಿಯರ್ಲಿ ಎನಫ್. ಏನೋ ಒಂದು ಹೇಳೋದು ಅದು ಯಾರಿಗೂ ಕೇಳಿಸಿರಬಾರ್ದು. ಸೊ ಇದನ್ನು ನಾವು ಕನ್ನಡದಲ್ಲಿ ಗೊನಗೋದು ಅಂತ ಕರಿತೀವಿ, ಅಥವಾ ಅಸ್ಪಷ್ಟವಾಗಿ ಮಾತಾಡೋದು. ಮನೇಲಿ ನಿಮಗೇನಾದ್ರು ಒಂದು ಕೆಲಸ ಹೇಳಿದಾಗ ನಿಮ್ಗೆ ಆ ಕೆಲಸ ಮಾಡೋಕ್ಕೆ ಇಷ್ಟ ಇರಲ್ಲ, ಅವಾಗ ನೀವೇನೋ ಅಂದ್ಕೊಂಡು ಗೊನಕೊಂಡು ಹೋಗ್ತಿರಲ್ಲ. ಸೊ ಅದಕ್ಕೆ ನಾವು ಮಂಬಲ್ ಅಂತ ಕರಿತೀವಿ. ನೆಕ್ಸ್ಟು ಜಸ್ಟಿಕ್ಯುಲೇಷನ್ ಅಂತಂದರೆ ಟು ಮೇಕ್ ಮೂಮೆಂಟ್ಸ್ ವಿತ್ ಹ್ಯಾಂಡ್ಸ್ ಆ್ಯಂಡ್ ಆರ್ಮ್ಸ್. ಇದು ಮಾತಾಡೋದಲ್ಲ, ಬರೀ ಕೈ ಸನ್ನೆ ಮಾಡೋದು, ಮುಖದಲ್ಲಿ ಎಕ್ಸ್ಪ್ರೆಷನ್ಗಳು ಹೇಳೋದು. ಸೊ ಇದಕ್ಕೆ ನಾವು ಸನ್ನೆ ಅಂತ ಕರಿತೀವಿ, ಅಥವಾ ಭಾವಾಭಿನಯ ಅಂತ ಕನ್ನಡದಲ್ಲಿ ಕರಿತೀವಿ. ಇದಕ್ಕೆ ನಾವು ಜಸ್ಟಿಕ್ಯುಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ವರ್ಡ್ ಕ್ರೋಚ್. ಕ್ರೋಚ್ ಅಂತಂದರೆ ಲೋವರ್ ದ ಬಾಡಿ ಕ್ಲೋಸ್ ಟು ದ ಗ್ರೌಂಡ್. ಈ ಒಂದು ವರ್ಡು ಸ್ವಾಮಿ ಆಫೀಸ್ ರೂಮಲ್ಲಿ ಮಲಿಕೊಂಡಾಗ ಬೆಂಚ್ ಕೆಳಗಡೆ ಹೋಗಿ ಮಲಿಕೊಳ್ತಾನಲ್ಲ, ಸೊ ಆ ಟೈಮಲ್ಲಿ ಉಪಯೋಗ ಆಗಿರುತ್ತವಂಥ ಪದ ಇದು. ಸೊ ಬೆಂಚ್ ಕೆಳಗೆ ಹೋಗ್ಬಿಟ್ಟು ಮಲಿಕೊಳ್ತಾನ, ಸೊ ಅದಕ್ಕೆ ನಾವು ಕ್ರೋಚ್ ಅಂತ ಕರಿತೀವಿ. ಸೊ ನೆಕ್ಸ್ಟು ರಿಅಶ್ಯೂರೆನ್ಸ್. ಇದು ಪದ ಕೂಡ ನಮಗೆ ಅಲ್ಲೇ ಬರುತ್ತೆ. ಸೊ ಅದರ ಅರ್ಥ ಟು ಮೇಕ್ ಸಮ್ ಒನ್ ಫೀಲ್ ಕಾಮರ್ ಆರ್ ಟು ಮೇಕ್ ಸಮ್ ಒನ್ ಲೆಸ್ ಬ್ರೈಟನ್ಡ್. ಯಾರಾದರೂ ತುಂಬ ಭಯಪಟ್ಟಿರಬೇಕಾದ್ರೆ ಅವರಿಗೆ ನಾವು ಸ್ವಲ್ಪ ಸಮಾಧಾನ ಮಾಡೋದು, ಸ್ವಲ್ಪ ಧೈರ್ಯ ಕೊಡೋದಿದೆಯಲ್ಲ, ಅದಕ್ಕೆ ನಾವು ರಿಅಶ್ಯೂರೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ವರ್ಡು ರ್ಯಾಕ್. ರ್ಯಾಕ್ ಅನ್ನೋದು ಮೀನಿಂಗ್ ಮೇಕ್ ಸಮ್ ಒನ್ ಸಫರ್ ಗ್ರೇಟ್ ಮೆಂಟಲ್ ಪೇನ್. ಮಾನಸಿಕವಾಗಿ ವೇದನೆಯನ್ನು ಕೊಡೋದು, ಅದಕ್ಕೆ ನಾವು ರ್ಯಾಕ್ ಅಂತ ಕರಿತೀವಿ. ನೆಕ್ಸ್ಟ್ ಬರ್ಗ್ಲರ್. ಈ ಪದ ನಿಮಗೆಲ್ಲ ಗೊತ್ತಿದೆ, ಇದು ಬರ್ಗರ್ ಅಂತ ಅಂದ್ಕೋಬೇಡಿ, ಇದು ಬರ್ಗ್ಲರ್. ಬರ್ಗ್ಲರ್ ಅನ್ನೋ ಪದಕ್ಕೆ ಮೀನಿಂಗ್ ಇದೆ ನೋಡಿ, ಎ ಪರ್ಸನ್ ಹೂ ಎಂಟರ್ಸ್ ಎ ಬಿಲ್ಡಿಂಗ್ ಇನ್ ಆರ್ಡರ್ ಟು ಸ್ಟೀಲ್. ಒಂದು ಬಿಲ್ಡಿಂಗನ್ನು ಕನ್ನ ಹಾಕಿಬಿಟ್ಟು ಪ್ರವೇಶ ಮಾಡ್ತಾನೆ ಕಳ್ತನ ಮಾಡೋದಕ್ಕಂತ, ಅವನಿಗೆ ನಾವು ಬರ್ಗ್ಲರ್ ಅಂತ ಕರಿತೀವಿ. ಇನ್ನೊಂದು ಕೊನೆ ಇಂಪಾರ್ಟೆಂಟ್ ಪದ ಅಂತಂದರೆ ಸ್ಕೌಟ್. ಈ ಸ್ಕೌಟ್ ಅಂತಂದರೆ ಒನ್ ಹೂ ಈಸ್ ಟ್ರೈನ್ಡ್ ಇನ್ ಡೂಯಿಂಗ್ ಆ್ಯಕ್ಟ್ ಆಫ್ ಪಬ್ಲಿಕ್ ಸರ್ವೀಸ್. ಇದನ್ನು ನಾವು ಕನ್ನಡದ ಡಿಕ್ಷನರಿಯನ್ನು ತೆಗೆದು ನೋಡಿಬಿಟ್ರೆ ಈ ಪದಕ್ಕೆ ಅರ್ಥ ಬೇಹುಗಾರ, ಗೂಢಾಚಾರಿ ಅಥವಾ ಅನ್ವೇಷಕ ಅಂತ ಬರುತ್ತೆ. ಸೊ ಇದನ್ನು ಕೂಡ ನಿಮಗೆ ಒನ್ ವರ್ಡ್ಗೆ ಮೀನಿಂಗನ್ನು, ವರ್ಡ್ಗೆ ಸಬ್ಸ್ಟಿಟ್ಯೂಷನ್ ಆಗಿ ಕ್ವಶನ್ನ ಕೇಳ್ಬೋದು. ಒನ್ ಹೂ ಈಸ್ ಟ್ರೈನ್ಡ್ ಇನ್ ಡೂಯಿಂಗ್ ಆ್ಯಕ್ಟ್ಸ್ ಆಫ್ ಪಬ್ಲಿಕ್ ಸರ್ವಿಸ್ ಅಂತ ಕೊಟ್ಟರೆ ಅದಕ್ಕೆ ಒಂದು ವರ್ಡನ್ನು ನಾವು ಸ್ಕೌಟ್ ಅಂತ ಕೊಡ್ಬೋದು. ಇನ್ನೊಂದು ವರ್ಡ್ ಯೂಸ್ ಆಗುತ್ತೆ ಈ ಪಾಠದಲ್ಲಿ, ಮಾಲಿಕೋಡಲ್. ಕೊನೆಯದಾಗಿ ಬರುತ್ತೆ ಈ ಪಾಠದಲ್ಲಿದು. ಅವ್ರ ತಂದೆ ಹೇಳ್ತಾರೆ, ಅವಾಗ ಅವ್ರ ಅಮ್ಮ ಮತ್ತು ಅಜ್ಜಿ ಅವನ್ನ ಆಫೀಸ್ ರೂಮಲ್ಲಿ ಯಾಕೆ ಮಲಗಿಸ್ತೀರಾ, ಇಲ್ಲೇ ಮಲಿಕೊಳ್ಬಿಡಿ ಅಂದಾಗ ಅವ್ರ ತಂದೆ ಈ ಪದನ ಬಳಸ್ತಾರೆ. ಸೊ ಅದರ ಅರ್ಥ ಟ್ರೀಟ್ ಸಮ್ ಒನ್ ವೆರಿ ಕೈಂಡ್ಲಿ ಆರ್ ಪ್ರೊಟೆಕ್ಟ್ ದ ಪರ್ಸನ್ ಟೂ ಮಚ್ ಫ್ರಾಮ್ ಎನಿಥಿಂಗ್
ಅನ್ಪ್ಲೇಸೆಂಟ್. ಕನ್ನಡದಲ್ಲಿ ಹೇಳೋದಾದ್ರೆ ತುಂಬ ಮುದ್ದು ಮಾಡೋದು ಅಂತ ಕರಿತೀವಿ. ಕೆಲವೊಂದು ಸರಿ ನಾವು ಜಾಸ್ತಿ ಮುದ್ದು ಮಾಡಿನೇ ಮಕ್ಕಳನ್ನ ಹಾಳು ಮಾಡಿಬಿಟ್ಟಿರ್ತೀವಿ. ಸೊ ಇದಕ್ಕೆ ಮಾಲಿಕಾಡಲ್ ಅಂತ ಕರೀತಾರೆ. ಈ ಎಲ್ಲ ವರ್ಡ್ಸ್ಗಳನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಇವನ್ನು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗಾಗಿ ಕೇಳೋ ಚಾನ್ಸಸ್ ಇರುತ್ತೆ. ಆಲ್ರೆಡಿ ಇದರಲ್ಲಿ 2-3 ವರ್ಡ್ಸ್ಗಳನ್ನ ಕೇಳಿದ್ದಾರೆ. ಸೊ ಹಾಗಾಗಿ ಪ್ರತಿ ಪಾಠದಲ್ಲಿ ಕೂಡ ಬರ್ತಕ್ಕಂಥ ಹೊಸ ಪದಗಳನ್ನು ನೀವು ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡು ಅದರ ಮೀನಿಂಗ್ನ ಕಲ್ತ್ಕೊಂಡ್ರೆ ಸೊ ಎಕ್ಸಾಮಲ್ಲಿ ಬರೆಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಇವಾಗ ಈ ಪಾಠದ ಮುಖ್ಯ ಪ್ರಶ್ನೆಗಳ ಕಡೆಗೆ ಗಮನ ಹರಿಸೋಣ. ಅದಕ್ಕಿಂತ ಪೂರ್ವದಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವರ್ಷದಿಂದ SSLC ಇಂಗ್ಲೀಷ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಸೊ ಹೊಸದಾಗಿ 3 ಅಂಕಗಳ ಪ್ರಶ್ನೆಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಸಾರಿ. ಸೊ ಇವಾಗ 2 ಅಂಕಗಳ ಪ್ರಶ್ನೆ ಹಾಗೂ 3 ಅಂಕಗಳ ಪ್ರಶ್ನೆಗಳ ಮಧ್ಯಕ್ಕೆ ಅಷ್ಟೊಂದು ತುಂಬ ಡಿಫ್ರೆನ್ಸ್ ಏನಿರಲ್ಲ. 1-2 ಸೆಂಟೆನ್ಸನ್ನು ಆ್ಯಡ್ ಮಾಡಿಬಿಟ್ರೆ ಸಾಕು, ಅದು 3 ಅಂಕಗಳ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು 2 ಮಾರ್ಕ್ಸ್ಗೂ ಕೇಳ್ಬೋದು. ಅದೇ ಪ್ರಶ್ನೆ 3 ಮಾರ್ಕ್ಸ್ಗೂ ಕೂಡ ಕೇಳ್ಬೋದು. ತಾವು ಅದನ್ನು ಬರೆಯುವಾಗ ಸ್ವಲ್ಪ ಮಾರ್ಕ್ಸನ್ನು ನೋಡ್ಕೊಂಡು ಬರೆದ್ಬಿಟ್ರೆ ಮಾರ್ಕ್ಸನ್ನು ಈಸಿಯಾಗಿ ಪಡ್ಕೋಬೋದು. ಮೊದಲನೇ ಪ್ರಶ್ನೆ ಏನು ಬರುತ್ತೆ ನೋಡಿ. ಸ್ವಾಮೀಸ್ ಫಾದರ್ ಡ್ರಿವ್ ಹೀಸ್ ಅಟೆನ್ಷನ್ ಟು ಎ ರಿಪೋರ್ಟ್ ಇನ್ ದ ನ್ಯೂಸ್ ಪೇಪರ್. ವಾಟ್ ವಾಸ್ ದ ರಿಪೋರ್ಟ್ ಅಬೌಟ್? ಸ್ವಾಮಿ ತಂದೆ ನ್ಯೂಸ್ ಪೇಪರ್ನ ಓದ್ಬೇಕಾದ್ರೆ ಒಂದು ರಿಪೋರ್ಟನ್ನು ಓದ್ತಾರೆ. ಆ ರಿಪೋರ್ಟ್ ಏನಾಗಿತ್ತು ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಅದಕ್ಕೆ ಉತ್ತರ, ದ ನ್ಯೂಸ್ ಪೇಪರ್ ರಿಪೋರ್ಟ್ ವಾಸ್ ಅಬೌಟ್ ದ ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಡ್ ಹೂ ವೈಲ್ ರಿಟರ್ನಿಂಗ್ ಹೋಮ್ ಫಾಟ್ ವಿತ್ ಟೈಗರ್. He stayed half a day on the tree till some people came that way and killed the tiger. ಸೊ ನಿಮಗೆ ಇದು ಪಾಠದಲ್ಲಿ ಓದಿರ್ತೀರಾ. ಸ್ವಾಮಿ ತಂದೆ ನ್ಯೂಸ್ ಪೇಪರ್ ಓದ್ತಾ ಇದ್ರು. ಆ ನ್ಯೂಸ್ ಪೇಪರ್ಲಿ ಒಂದು ರಿಪೋರ್ಟ್ ಬಂದಿರುತ್ತದೆ. ಒಬ್ಬ ಚಿಕ್ಕ ಹಳ್ಳಿ ಹುಡುಗ ಕಾಡು ದಾರಿನಲ್ಲಿ ಬರುವಾಗ ಒಂದು ಹುಲಿ ಎದುರಾಗುತ್ತೆ. ಅದ್ರ ಜೊತೆ ಹೋರಾಟ ಮಾಡಿಕೊಂಡು ಪ್ರಾಣ ಕಾಪಾಡ್ಕೊಂಡು ಬರ್ತಾನಲ್ಲ, ಸೊ ಅದೇ ನ್ಯೂಸ್ ಪೇಪರ್ ರಿಪೋರ್ಟ್ ಬಂದಿರುತ್ತೆ. ಸೊ ಇದೇ ಇದಕ್ಕೆ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಈಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್? ಡಿಸ್ಗ್ರೇಸ್ಫುಲ್ ಅಂತಂದರೆ ಅವಮಾನಕರ ಅಂತ ಅರ್ಥ ಆಗುತ್ತೆ. ಸ್ವಾಮಿ ತಂದೆ ಪ್ರಕಾರ ಏನು ಅವಮಾನಕರ ಆಗಿತ್ತು? ಸೊ ಅದಕ್ಕೆ ಉತ್ತರ, ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್, ಸ್ವಾಮಿಯ ತಂದೆ ಪ್ರಕಾರ, ಸ್ವಾಮಿ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಆರ್ ಮದರ್ ಲೈಕ್ ಎ ಬೇಬಿ ಈಸ್ ಡಿಸ್ಗ್ರೇಸ್ಫುಲ್. ಸ್ವಾಮಿ ಅಷ್ಟೊಂದು ದೊಡ್ಡವನಾದರೂ ಕೂಡ ಚಿಕ್ಕ ಮಗು ಥರ ಅಜ್ಜಿ ಮತ್ತು ಅಮ್ಮನ ಪಕ್ಕ ಮಲಿಕೊಳ್ತಿದ್ನಲ್ಲ, ಅದೇ ಡಿಸ್ಗ್ರೇಸ್ಫುಲ್ ಆಗಿತ್ತು ಅಂತ ಬರಿಬೇಕು. ಇವಾಗ ಮುಂದಿನ ಪ್ರಶ್ನೆ ನೋಡೋಣ. ವೈ ಡಿಡ್ ಸ್ವಾಮಿ ಕನ್ಕ್ಲೂಡ್ ದ್ಯಾಟ್ ಹಿಸ್ ಫಾದರ್ಸ್ ಪ್ರಪೋಸಿಷನ್ ವಾಸ್ ಫ್ರೈಟ್ಫುಲ್? ಸ್ವಾಮಿ ಅವ್ರ ತಂದೆ ಆಫೀಸ್ ರೂಮಲ್ಲಿ ಮಲಗು ಅಂತ ಹೇಳಿದ್ರಲ್ಲ, ಅದನ್ನು ಫ್ರೈಟ್ಫುಲ್ ಪ್ರಪೋಸಿಷನ್ ಅಂತ ಯಾಕೆ ಅಂದ್ಕೊಂಡ ಅಂತಂದರೆ ಭಯಾನಕವಾಗಿರ್ತಕ್ಕಂಥ ಒಂದು ಪ್ರಸ್ತಾಪ ಅಂತ ಅನ್ನಿಸ್ತು ಆಫೀಸ್ ರೂಮಲ್ಲಿ ಮಲಗು ಅಂದಾಗ. ಯಾಕೆ ಅಂತ ಕ್ವಶನ್ ಕೇಳ್ತಾರೆ. ಸೊ ಅದಕ್ಕೆ ಆನ್ಸರ್, ಸ್ವಾಮಿ ಥಾಟ್ ಹೀಸ್ ಪ್ರಪೋಸಿಷನ್ ವಾಸ್ ಫ್ರೈಟ್ಫುಲ್ ಬಿಕಾಸ್ he always slept beside his granny in the passage and any change in this arrangement kept him awake all the night. ಸ್ವಾಮಿ ಯಾವಾಗಲೂ ಅಜ್ಜಿ ಪಕ್ಕನೇ ಮಲ್ಕೊಳ್ತಾ ಇರೋದ್ರಿಂದ ಅವನಿಗೊಬ್ಬನಿಗೆ ಆಫೀಸ್ ರೂಮಲ್ಲಿ ಮಲಿಕು ಅಂತ ಹೇಳಿದಾಗ ಸೊ ಇಟ್ ವಾಸ್ ಫ್ರೈಟ್ಫುಲ್ ಪ್ರಪೋಸಿಷನ್. ಪಕ್ಕದಲ್ಲಿ ಏನಾದ್ರು ಅಜ್ಜಿ ಇರಲಿಲ್ಲ ಅಂತಂದರೆ ಅವನಿಗೆ ರಾತ್ರಿ ಎಲ್ಲ ನಿದ್ದೆನೇ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಸ್ವಾಮಿ ತಂದೆ ಹೇಳಿದ್ರಲ್ಲ ಆಫೀಸ್ ರೂಮಲ್ಲಿ ಮಲಗು ಅಂತ, ಅದು ಅವನಿಗೆ ಫ್ರೈಟ್ಫುಲ್ ಪ್ರಪೋಸಿಷನ್ ಆಗಿ ಅನಿಸುತ್ತೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್ ಸ್ವಾಮಿ ಫೆಲ್ಟ್ ದ್ಯಾಟ್ ಸಮಥಿಂಗ್ ಟೆರಿಬಲ್ ವುಡ್ ಹ್ಯಾಪನ್ ಟು ಹಿಮ್. ರಾತ್ರಿ ಆದಂಗೆ ಎಲ್ಲ ದೆವ್ವ ಭೂತಗಳ ಕಥೆ ಎಲ್ಲ ನೆನಪಾಗುತ್ತೆ. ಅದ್ರ ಜೊತೆಗೆ ಏನೋ ಒಂದು ಆಗತ್ತೆ ಈಗ ಅಂತ ಅನ್ಕೋತಾನೆ. ಏನದು, ಹೇಗಾಗತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ವಾಟ್ ವುಡ್ ಇಟ್ ಬಿ, ಹೌ ವುಡ್ ಇಟ್ ಹ್ಯಾಪನ್? ಏನಾಗುತ್ತೆ ನೋಡಿ, ಇಟ್ ವುಡ್ ಬಿ ಡೆವಿಲ್. As night advanced, Swami felt that something terrible would happen to him. He thought that the devils would come up to him and carry him away. ರಾತ್ರಿ ಆದಂಗೆ ಎಲ್ಲ ದೇವಗಳು ನೆನಪಾಗುತ್ತಿರಬೇಕಾದ್ರೆ ಏನೋ ಟೆರಿಬಲ್ ಆಗುತ್ತೆ, ಭಯಾನಕವಾಗಿರೋ ಒಂದು ಘಟನೆ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ. ಆ ಘಟನೆ ಏನು ಅಂತಂದರೆ, ಡೆವಿಲ್ಸ್ ವುಡ್ ಕಮ್ ಅಪ್ ಟು ಹಿಮ್ ಆ್ಯಂಡ್ ಕ್ಯಾರಿ ಹಿಮ್ ಅವೇ. ಈ ಭೂತ ದೆವ್ವ ಯಾವುದೇ ಕ್ಷಣದಲ್ಲಾದರೂ ಬಂದು ಕೂಡ ತನ್ನನ್ನು ಎತ್ಕೊಂಡು ಹೋಗಿಬಿಡಬಹುದು ಅಂತ ಅಂದ್ಕೊಳ್ತಾ ಇದ್ದ. ಸೊ ಅದೇ ಟೆರಿಬಲ್ ಇನ್ಸಿಡೆಂಟ್. ಸೊ ಮುಂದಿನ ಪ್ರಶ್ನೆ ನೋಡೋಣ. ದೆರ್ ವಾಸ್ ಅಬ್ಸಲ್ಯೂಟ್ ಸೈಲೆನ್ಸ್ ಇನ್ ದ ರೂಮ್. ಇನ್ ಸ್ಪೈಟ್ ಆಫ್ ಇಟ್ ಸಮ್ ನಾಯ್ಸಸ್ ರೀಚ್ಡ್ ಸ್ವಾಮೀಸ್ ಇಯರ್ಸ್. ವಾಟ್ ವರ್ ದೇ? ರಾತ್ರಿ ಆದಂಗೆ ಕಂಪ್ಲೀಟಾಗಿ ನಿಶಬ್ದವಾಗಿತ್ತು ಅವನು ಮಲಗಿರುವಂಥ ರೂಮು. ಅಷ್ಟೊಂದು ಸೈಲೆನ್ಸಲ್ಲೂ ಕೂಡ ಕೆಲವೊಂದು ಸೌಂಡ್ಗಳು ಅವನ ಕಿವಿಗೆ ಕೇಳಿಸುತ್ತೆ. ಆ ಸೌಂಡ್ಗಳು ಯಾವ್ಯಾವು ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ನಿಮಗೆ ನೆನಪಿರುತ್ತೆ, ಇನ್ ಸೈಲೆನ್ಸ್ ಇನ್ ದ ಆಫೀಸ್ ರೂಮ್ ಸ್ವಾಮಿ ಹರ್ಡ್ ಸಮ್ ನೈಸಸ್. ಯಾವ್ಯಾವ ಸೌಂಡ್ ಅಂತ ಹೇಳ್ತಾರೆ ನೋಡಿ. ದ ಟಿಕ್ಕಿಂಗ್ ಆಫ್ ದ ಕ್ಲಾಕ್, ರಸ್ಲಿಂಗ್ ಆಫ್ ಟ್ರೀಸ್,
ಸ್ನೋರಿಂಗ್ ಸೌಂಡ್ ಆ್ಯಂಡ್ ಸಮ್ ವ್ಯಾಗ್ಯೂ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್. ಎಲ್ಲ ಸೌಂಡ್ಗಳು ಕೇಳಿಸುತ್ತೆ. ಯಾವ್ಯಾವುದು ಅಂತಂದರೆ ಟಿಕ್ಕಿಂಗ್ ಅಪ್ ದ ಕ್ಲಾಕ್, ಗೋಡೆ ಗಡಿಯಾರ ಟಕ್ ಟಕ್ ಅಂತ ಮಾಡುವಂಥ ಸೌಂಡ್ ಕೇಳಿಸ್ತಾ ಇತ್ತು. ರಸ್ಲಿಂಗ್ ಅಪ್ ಟ್ರೀಸ್, ಮನೆ ಪಕ್ಕದಲ್ಲಿರೋ ಗಿಡದಲ್ಲಿ ಗಾಳಿ ಬೀಸೋದ್ರಿಂದ ಆಗುವಂಥ ಸೌಂಡು ಕೇಳಿಸ್ತಾ ಇತ್ತು. ಸ್ನೋರಿಂಗ್ ಸೌಂಡ್, ಪಕ್ಕದ ರೂಮಲ್ಲಿ ಎಲ್ಲೋ ದೂರದಲ್ಲಿ ಯಾರೋ ಜೋರಾಗಿ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡುವಂಥ ಸೌಂಡ್ ಕೇಳಿಸ್ತಾ ಇತ್ತು. ಜೊತೆಗೆ ಸಮ್ ವ್ಯಾಗ್ಯೂ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್, ಕೆಲವೊಂದು ರಾತ್ರಿ ಕೀಟಗಳು ಸೌಂಡ್ ಮಾಡ್ತಾ ಇರ್ತಾವಲ್ಲ, ಆ ಎಲ್ಲ ಸೌಂಡ್ಗಳು ಅವನ ಕಿವಿಗೆ ಬೀಳ್ತಾ ಇತ್ತು. ಸೊ ಇವೆಲ್ಲ ಸೌಂಡ್ಗಳು ಅವನ ಕಿವಿಗೆ ಬೀಳಿಸುತ್ತೆ ಅಂತ ನೀವು ಬರಿಬೇಕು ಆನ್ಸರು. ಮುಂದಿನ ಪ್ರಶ್ನೆ, ವೈ ಡಿಡ್ ಸ್ವಾಮಿ ಫೀಲ್ ರಿಲೀವ್ಡ್ ಆ್ಯಟ್ ದ ಎಂಡ್? ಸೊ ಪಾಠದ ಕೊನೆಯಲ್ಲಿ ನಾವು ನೋಡ್ತೀವಿ ಅವನು ಒಂಥರ ನಿರಾಳವಾಗಿ ಖುಷಿಯಾಗಿ ಮಲ್ಕೊಳ್ತಾನೆ. ಯಾಕೆ ಅಂತ ಪ್ರಶ್ನೆ ಕೇಳ್ತಾರೆ. ಯಾಕೆ ಅಂತ ತಮಗೆಲ್ಲ ಗೊತ್ತಿದೆ. ಸ್ವಾಮಿ ತಂದೆ ಮತ್ತೆ ಅವನಿಗೆ ಆಫೀಸ್ ರೂಮಲ್ಲಿ ಮಲ್ಕೊಳ್ಳೋಂಗೆ ಮಾಡಲಿಲ್ಲ. ಸೊ ಕೊನೆಗೆ ಬಿಟ್ಟು ಹೋಗ್ತಾರಲ್ಲ, ಸೊ ಅದಕ್ಕೆ ಅವನಿಗೆ ಒಂಥರ ನಿರಾಳತೆ ಅನಿಸುತ್ತೆ. ಸ್ವಾಮಿ felt relieved at the end because his father gave up the idea of making him sleep alone in the office room thereafter. ಸೊ ಹಾಗಾಗಿ ಅವ್ರ ತಂದೆ ಬಿಟ್ಟು ಹೋದ್ರಲ್ಲ, ಸೊ ಹಾಗಾಗಿ ಅವನಿಗೆ ತುಂಬ ಖುಷಿ ಆಗುತ್ತೆ. ಸೊ ಹಿ ಫೆಲ್ಟ್ ರಿಲೀವ್ಡ್. ಸೊ ಇದನ್ನು ಆನ್ಸರ್ನ ನಾವು ಬರಿಬೋದು. ಮುಂದಿನ ಪ್ರಶ್ನೆ, ವೈ ವರ್ ಕಂಗ್ರ್ಯಾಚುಲೇಷನ್ ಶವರ್ಡ್ ಆನ್ ಸ್ವಾಮಿ? ಈ ಪ್ರಶ್ನೆಗೆ ಉತ್ತರ ಬರೆಯುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಈ ವೈ ಅಂತ ಕೇಳಿದರೆ ಇದನ್ನೇ ಬೇಕಾದ್ರೆ ಹೌ ಅಂತಲೂ ಕೇಳ್ಬೋದು. ಸೊ ಇಲ್ಲಿ ಆ ವರ್ಡ್ನ ನೋಡ್ಕೊಂಡು ನೀವು ಆನ್ಸರ್ ಬರೀಬೇಕು. ವೈ ವರ್ ಕಂಗ್ರ್ಯಾಚುಲೇಷನ್ಸ್ ಶವರ್ಡ್ ಆನ್ ಸ್ವಾಮಿ ಅಂದರೆ ಸ್ವಾಮಿ ಮೇಲೆ ಯಾಕೆ ಕಂಗ್ರ್ಯಾಚುಲೇಷನ್ಸ್ ಶವರ್ ಆಯಿತು ಅಂತ ಪ್ರಶ್ನೆ. ಅದೇ ಹೌ ಅಂತ ಕೇಳಿದರೆ ಹೇಗೆ ಅಂತ ಪ್ರಶ್ನೆ ಆಗುತ್ತೆ. ಸೊ ಎರಡು ಪ್ರಶ್ನೆಗೆ ಉತ್ತರ ಬೇರೆ ಆಗೋದ್ರಿಂದ ಸ್ವಲ್ಪ ಹುಷಾರಾಗಿ ಬರೀರಿ. ಇವಾಗ ವೈ ಅಂತ ಇದೆ, ವೈ ವರ್ ಕಂಗ್ರ್ಯಾಚುಲೇಷನ್ ಶವರ್ಡ್ ಆನ್ ಸ್ವಾಮಿ. ಸ್ವಾಮಿ ಮೇಲೆ ಈ ಅಭಿನಂದನೆಗಳ ಸುರಿಮಳೆನೇ ಆಗೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆಗಳು ಕೇಳ್ತಾರೆ. ಅವನೇನಂತ ಕೆಲಸ ಮಾಡಿದ್ದ? ಆನ್ಸರ್ ಇಲ್ಲಿದೆ ನೋಡಿ. ಕಂಗ್ರ್ಯಾಚುಲೇಷನ್ಸ್ ವರ್ ಶವರ್ಡ್ ಆನ್ ಸ್ವಾಮಿ ದ ನೆಕ್ಸ್ಟ್ ಡೇ ಬಿಕಾಸ್ he had beaten deep into the notorious house breakers of the district and helped the police. ಸೊ ಏನು ಮಾಡಿರ್ತಾನೆ ಅವನು, ತಮಗೆಲ್ಲ ಈ ಕಥೆನಲ್ಲಿ ಗೊತ್ತಿದೆ. ಆ ನೊಟೋರಿಯಸ್ ಕುಖ್ಯಾತ ಒಬ್ಬ ಕಳ್ಳ ಕನ್ನು ಹಾಕೋನ್ ಮನೆಗೆ ಬಂದಾಗ ರಾತ್ರಿ ಜೋರಾಗಿ ಅವ್ನು ಹಿಡ್ಕೊಂಡು ಕಚ್ಚಿಬಿಟ್ಟಿರ್ತಾನೆ. ಹಾಗಾಗಿ ಪೊಲೀಸರಿಗೆ ಅವ್ನು ಹಿಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಎಲ್ಲರ ದೃಷ್ಟಿನಲ್ಲಿ ಅವ್ನು ಹೀರೋ ಆಗ್ತಾನೆ. ಸೊ ಎಲ್ಲರೂ ಅಭಿನಂದನೆಗಳ ಸುರಿಮಳೆನ ಸುರಿಸ್ತಾರೆ ಅಂತ ನೀವು ಆನ್ಸರ್ನ ಬರೀಬೇಕು. ಇದೇ ಪ್ರಶ್ನೆ ನೋಡಿ ಈ ಥರ ಬರುತ್ತೆ, ಕೆಲವೊಂದು ಸರಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಹೌ ಸ್ವಾಮಿ ವಾಸ್ ಕಂಗ್ರ್ಯಾಚುಲೇಟೆಡ್. ಇಲ್ಲಿ ನೋಡಿ ಹೌ ಇದೆ, ಮೇಲ್ಗಡೆ ಪ್ರಶ್ನೆಯಲ್ಲಿ ವೈ ಅಂತ ಇದೆ. ಇವಾಗ ನೀವೇನು ಬರೀಬೇಕಂದ್ರೆ ಹೇಗೆ ಅವನಿಗೆ ಅಭಿನಂದನೆಗಳೆಲ್ಲ ಸಲ್ಲಿಸಿದವು, ಅಥವಾ ಇದೇ ಪ್ರಶ್ನೆ ಈ ಥರ ಕೇಳ್ಬೋದು. ಹೌ ವಾಸ್ ಸ್ವಾಮಿ ಆನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ಸ್, ಟೀಚರ್ಸ್ ಆ್ಯಂಡ್ ಹೆಡ್ ಮಾಸ್ಟರ್ಸ್ ಅಂತ. ಸೊ ಆನ್ಸರ್ ಇಸ್ ವೆರಿ ಈಸಿ. ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಹಿಮ್ ವಿತ್ ರೆಸ್ಪೆಕ್ಟ್ ಆ್ಯಂಡ್ ಹಿಸ್ ಟೀಚರ್ಸ್ ಪ್ಯಾಟೆಡ್ ಹಿಸ್ ಬ್ಯಾಕ್. ದ ಹೆಡ್ ಮಾಸ್ಟರ್ ಸೇಡ್ ಹಿ ವಾಸ್ ಎ ಟ್ರೂ ಸ್ಕೌಟ್. ಇವು ಮೂರೂ ನೆನ್ಪಿಟ್ಕೊಂಬಿಡಿ. ಮೊದಲನೇದು ಅವನ ಕ್ಲಾಸ್ಮೇಟ್ಗಳೆಲ್ಲ ಏನು ಮಾಡ್ತಾರೆ, ಅವನಿಗೆ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೋತಾರೆ. ಆಮೇಲೆ ಅವರ ಟೀಚರ್ಸ್ ಎಲ್ಲ ಏನು ಮಾಡ್ತಾರೆ, ಅವ್ನು ಬೆನ್ ತಟ್ತಾರೆ. ಆಮೇಲೆ ಅದೇ ರೀತಿ ಅವ್ರ ಹೆಡ್ ಮಾಸ್ಟರ್ ಬಂದುಬಿಟ್ಟು ಹಿ ವಾಸ್ ದ ರಿಯಲ್ ಸ್ಕೌಟ್ ಅಂತ ಹೇಳ್ತಾರೆ. ಸೊ ಈ ಮೂರು ಎಕ್ಸಾಂಪಲ್ಗಳನ್ನು ನೀವು ಈ ಪ್ರಶ್ನೆಗೆ ಉತ್ತರವಾಗಿ ಬರೀಬೇಕು. ಇನ್ನು ಮುಂದಿನ ಪ್ರಶ್ನೆ, ವೈ ಡು ಯು ಥಿಂಕ್ ಸ್ವಾಮಿ ಲುಕ್ಡ್ ಅಟ್ ಹಿಸ್ ಗ್ರ್ಯಾನಿ ಆ್ಯಂಡ್ ಹಿಸ್ ಮದರ್ ವೈಲ್ ಫಾಲೋಯಿಂಗ್ ಹಿಸ್ ಫಾದರ್ ಟು ದ ರೂಮ್? ಸ್ವಾಮಿ ತಂದೆ ಸ್ವಾಮಿನ ಕರ್ಕೊಂಡು ಹೋಗ್ತಾ ಇದ್ರು ಆಫೀಸಲ್ಲಿ ಮಲಗಿಸೋದಕ್ಕೆ. ಹೋಗೋ ದಾರಿ ಮಧ್ಯಕ್ಕೆ ಅಜ್ಜಿ ಕಡೆಗೆ ಅಮ್ಮನ ಕಡೆಗೆ ಎಲ್ಲ ನೋಡ್ತಾ ಇರ್ತಾನೆ. ಇವನು ಯಾಕೆ ನೋಡ್ದ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಅಂತ ಪ್ರಶ್ನೆ. ಅದಕ್ಕುತ್ತರ, ಸ್ವಾಮಿ ಲುಕ್ಡ್ ಅಟ್ ಹಿಸ್ ಗ್ರ್ಯಾನಿ ಆ್ಯಂಡ್ ಹಿಸ್ ಮದರ್ ವೈಲ್ ಫಾಲೋಯಿಂಗ್ ಹಿಸ್ ಫಾದರ್ ಟು ದ ಆಫೀಸ್ ರೂಮ್ ಬಿಕಾಸ್, ಯಾಕಂದರೆ ಹಿ ಥಾಟ್ ದೇ ವುಡ್ ಸ್ಟಾಪ್ ಹಿಸ್ ಫಾದರ್ ಟೇಕಿಂಗ್ ಹಿಮ್ ಟು ದ ಆಫೀಸ್ ರೂಮ್. ಅವ್ರ ತಂದೆ ಏನು ಆಫೀಸ್ ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ರಲ್ಲ ಇವನ್ನ, ಸೊ ಅವ್ರನ್ನ ಹೇಗಾದರೂ ಮಾಡಿ ನಿಲ್ಲಿಸ್ಲಿ ಅಂತ. ಅದ್ರ ಜೊತೆಗೆ ಸಪೋರ್ಟ್ ಹಿಮ್, ಆಫೀಸ್ ರೂಮಲ್ಲಿ ಅವ್ನು ಮಲ್ಕೊಳ್ಳೋದು ಬೇಡ ಅಂತ ಸಪೋರ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಅವರಿಬ್ಬರ ಕಡೆ ನೋಡ್ತಾನೆ. ಯಾಕೆ ಅಂತಂದರೆ ಹಿ ಡಿಡ್ ನಾಟ್ ಲೈಕ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ಅಲೋನ್. ಆಫೀಸ್ ರೂಮಲ್ಲಿ ಹೋಗಿ ಒಬ್ಬನೇ ಮಲ್ಕೊಳ್ಳೋಕೆ ಅವ್ನಿಗೆ ಇಷ್ಟ ಇಲ್ಲ, ಆ ಧೈರ್ಯನೂ ಇಲ್ಲ. ಸೊ ಹಾಗಾಗಿ ಹೋಗುವಾಗ ಏನು ಮಾಡ್ತಾನೆ, ಅಜ್ಜಿ ಕಡೆಗೆ ಮತ್ತು ಅಮ್ಮನ ಕಡೆಗೆ ನೋಡ್ತಾನೆ. ಸೊ ಮುಂದಿನ ಪ್ರಶ್ನೆ, ಆ್ಯಸ್ ಸೈಲೆನ್ಸ್ ಡೀಪಂಡ್ ಇನ್ ದ ರೂಮ್ ವಾಟ್ ವಾಸ್ ಸ್ವಾಮಿ ರಿಮೈಂಡೆಡ್ ಆಫ್? ಎಲ್ಲರೂ ಮಲಿಕೊಳ್ತಾರೆ, ಆಲ್ಮೋಸ್ಟ್ ಮಧ್ಯರಾತ್ರಿ ಆಗಿರ್ತದೆ. ಸೊ ಹೇಗೆ ಕತ್ಲು ಜಾಸ್ತಿ ಆಗುತ್ತಲ್ಲ, ಸ್ವಾಮಿಗೆ ಏನು ನೆನಪಾಗತ್ತೆ? ಸೊ ಏನು ನೆನಪಾಗುತ್ತೆ ಹೇಳಿ ನೋಡೋಣ. ಆ್ಯಸ್ ಸೈಲೆನ್ಸ್ ಡೀಪಂಡ್ ಇನ್ ದ ರೂಮ್ ಸ್ವಾಮಿ ರಿಮೆಂಬರ್ಡ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಆ್ಯಂಡ್ ಗೋಸ್ಟ್ ಹಿ ಹ್ಯಾಡ್ ಹರ್ಡ್ ಇನ್ ಹಿಸ್ ಲೈಫ್
ಪಾಠ ಓದುವಾಗ ನಿಮಗೆ ಇದು ನೆನಪಿರುತ್ತೆ. ಕತ್ಲಾದಂಗೆ ಸ್ವಾಮಿಗೆ ತನ್ನ ಜೀವನದಲ್ಲಿ ಕೇಳಿರುವಂಥ ದೆವ್ವ ಭೂತದ ಕಥೆಗಳೆಲ್ಲ ನೆನಪಾಗುತ್ತೆ. ಉದಾಹರಣೆನೂ ಕೆಲವೊಂದು ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಹಿಸ್ ಚುಮ್ಮನಿ ಹ್ಯಾಡ್ ಸೀನ್ ದ ಡೆವಿಲ್ ಇನ್ ದ ಬನಿಯನ್ ಟ್ರೀ ಅಟ್ ಹಿಸ್ ಸ್ಟ್ರೀಟ್ and the poor Muniswami's father spat out blood when the devil slapped him near the river. ಅವನ ಫ್ರೆಂಡ್ಸ್ ಎಲ್ಲ ಕತೆಗಳನ್ನ ಹೇಳಿರ್ತಾರೆ, ಅವೆಲ್ಲ ನೆನಪಾಗುತ್ತೆ. ಮನಿ ಹೇಳಿರ್ತಾನೆ, ಆ ಬೀದಿನಲ್ಲಿ ಕೊನೆಯಲ್ಲಿರೋ ಬನಿಯನ್ ಟ್ರೀ ಆಲದ ಮರದಲ್ಲಿ ದೇವನ ನಾನು ಸುಮಾರು ಸಾರಿ ನೋಡಿದ್ದೀನಿ ಅಂತ ಹೇಳಿರ್ತಾನೆ. ಸೊ ಅದು ನೆನಪಾಗುತ್ತೆ. ಜೊತೆಗೆ ಮುನಿಸ್ವಾಮಿ, ಇವನ ಫ್ರೆಂಡ್ ಇನ್ನೊಬ್ಬಿರ್ತಾನೆ ಮುನಿಸ್ವಾಮಿ, ಅವ್ರ ತಂದೆ ಒಂದಿನ ರಾತ್ರಿ ಲೇಟಾಗಿ ಮನೆಗೆ ಬರುವಾಗ ಒಂದು ನದಿ ದಡದಲ್ಲಿ ಒಂದು ದೆವ್ವ ಅವನಿಗೆ ಹೊಡೆದು ಬಿಟ್ಟಿರ್ತದೆ. ಸೊ ಅದಕ್ಕಾಗಿ ಅವನು ಬ್ಲಡ್ನ ವಾಮಿಟ್ ಮಾಡ್ಕೊಂಡು ಸತ್ತೋಗಿರ್ತಾನೆ. ಸೊ ಎಲ್ಲ ಕತೆಗಳು ಅವನಿಗೆ ನೆನಪಾಗುತ್ತೆ. ಇದನ್ನು 2 ಮಾರ್ಕ್ಸಿಗೆ ಕೇಳಿದರೆ he remembered all the devils and ghost stories he had heard in his life ಅಂತ ಬರೆದು ಬಿಡ್ಬೋದು. ಅದನ್ನೇ 3 ಮಾರ್ಕ್ಸಿಗೆ ಕೇಳಿದರೆ ಈ ಥರ ಎಕ್ಸಾಂಪಲ್ನ ಸೇರಿಸಿ ಬರೆದ್ರೆ ನಿಮಗೆ 3 ಮಾರ್ಕ್ಸು ಸಿಗುತ್ತೆ. ಮುಂದಿನ ಪ್ರಶ್ನೆ, ಸ್ವಾಮಿ ಮೇಡ್ ಎ ಕಾಮೆಂಟ್ ಆನ್ ನ್ಯೂಸ್ ಪೇಪರ್ ರಿಪೋರ್ಟ್. ವಾಸ್ ಹಿ ರೈಟ್? ಹೌ ಡಿಡ್ ಹಿಸ್ ವ್ಯೂ ಡಿಫ್ರೆಂಟ್ ಫ್ರಮ್ ದಟ್ ಆಫ್ ಹಿಸ್ ಫಾದರ್? ಸ್ವಾಮಿ ತಂದೆ ನ್ಯೂಸ್ ಪೇಪರ್ ಓದಿದಾಗ ಓದ್ಬಿಟ್ಟು ಮಗನಿಗೆ ಕೇಳ್ತಾರೆ, ವಾಟ್ ಡೂ ಯು ಥಿಂಕ್ ಅಬೌಟ್ ದಿಸ್? ಏನು ಅನಿಸುತ್ತೆ ನಿಂಗೆ ಇದ್ರ ಬಗ್ಗೆ ಅಂತಂದಾಗ ಅವನೇನೋ ಕಾಮೆಂಟ್ ಮಾಡ್ತಾನೆ. ಅದೇನು ಕಾಮೆಂಟು? ಅವನು ಮಾಡಿರೋ ಕಾಮೆಂಟ್ ಸರಿನಾ, ಅಥವಾ ತಂದೆ ಮತ್ತು ಮಗ, ಸ್ವಾಮಿ ಮತ್ತು ಅವ್ರ ತಂದೆಗೆ ಈ ವಿಚಾರದಲ್ಲಿ ಏನು ಡಿಫ್ರೆನ್ಸ್ ಅನಿಸುತ್ತೆ ನಿಮಗೆ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಈ ಪ್ರಶ್ನೆನ ಜಾಸ್ತಿ ಕೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. 3 ಮಾರ್ಕ್ಸಿಗೆ ಕೇಳ್ಬೋದು. ಸ್ವಾಮಿ ಕಮೆಂಟೆಡ್ ದ್ಯಾಟ್ ಬಾಯ್ ಕೆನಾಟ್ ಕಿಲ್ ದ ಟೈಗರ್ ಆ್ಯಂಡ್ ಹಿ ಮಸ್ಟ್ ಬಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್. ಆ ನ್ಯೂಸ್ ಪೇಪರ್ ರಿಪೋರ್ಟ್ ಕೇಳಿದ ತಕ್ಷಣ ಸ್ವಾಮಿ ಹೇಳ್ತಾನೆ, ಆ ಹುಲಿ ಜೊತೆ ಹೋರಾಟ ಮಾಡಿರೋಂಥ ವ್ಯಕ್ತಿ ಚಿಕ್ಕ ಮಗು ಆಗಿರೋಕ್ಕೆ ಸಾಧ್ಯ ಇಲ್ಲ, ಅವನು ತುಂಬ ಸ್ಟ್ರಾಂಗ್ ಆಗಿರೋನು, ತುಂಬ ದೊಡ್ಡವನಾಗಿರಬೇಕು ಅಂತ ಹೇಳ್ತಾರೆ. ಬಟ್ ಸ್ವಾಮೀಸ್ ಫಾದರ್ ಕಮೆಂಟೆಡ್ ದ್ಯಾಟ್ ಒನ್ ಹೂ ಹ್ಯಾಸ್ ಕರೇಜ್ ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಬಟ್ ಅವ್ರ ತಂದೆ ಏನು ಹೇಳ್ತಾರೆ, ಒಬ್ಬನಿಗೆ ಧೈರ್ಯ ಇದ್ಬಿಟ್ರೆ ಸಾಕು, ಅವನು ಏನು ಬೇಕಾದರೂ ಮಾಡಬಲ್ಲ, ಹಾಗಾಗಿ ಸ್ಟ್ರೆಂತ್ ಮತ್ತು ಏಜ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾರೆ. ಬಟ್ ಫಾರ್ ಸ್ವಾಮಿ ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ಇಂಪಾರ್ಟೆಂಟ್ ರಾದರ್ ದ್ಯಾನ್ ಕರೇಜ್. ಬಟ್ ಸ್ವಾಮಿಗೆ ಏನು ಅನಿಸುತ್ತೆ, ಸ್ಟ್ರೆಂತ್ ಆ್ಯಂಡ್ ಏಜೇ ಇಂಪಾರ್ಟೆಂಟೇ ಹೊರತು ಈ ಕರೇಜ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಮೇನ್ ಪಾಯಿಂಟ್ ಏನಂದರೆ ಈ ಕ್ವಶನಲ್ಲಿ ಸ್ವಾಮಿ ತಂದೆ ಪ್ರಕಾರ ಕರೇಜ್ ಈಸ್ ಇಂಪಾರ್ಟೆಂಟ್, ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಬಟ್ ಸ್ವಾಮಿ ಪ್ರಕಾರ ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ಇಂಪಾರ್ಟೆಂಟ್, ಕರೇಜ್ ಇಸ್ ನಾಟ್ ಇಂಪಾರ್ಟೆಂಟ್ ಅನ್ನೋದನ್ನು ಹೈಲೈಟ್ ಮಾಡಬೇಕು ಇದರಲ್ಲಿ. ಮುಂದಿನ ಪ್ರಶ್ನೆ, ವೈ ಡಿಡ್ ಫಾದರ್ ವಾಂಟ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್? ಸ್ವಾಮಿ ತಂದೆ ಸ್ವಾಮಿನ ಯಾಕೆ ಆಫೀಸ್ ರೂಮಲ್ಲಿ ಒಬ್ಬನಿಗೆ ಮಲಕೋ ಅಂತ ಹೇಳ್ತಾರೆ ಅಂತ ಪ್ರಶ್ನೆ. ಸೊ ಅವ್ರಿಗೆ ಉತ್ತರ ಇಲ್ಲಿದೆ ನೋಡಿ. ಫಾದರ್ ವಾಂಟೆಡ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಟು ಪ್ರೂವ್ ಹೀಸ್ ಕರೇಜ್. ಸ್ವಾಮಿ ಹೇಳಿದ್ನಲ್ವಾ, ನನ್ನ ಹತ್ರ ಧೈರ್ಯ ಇದೆ, ಹಾಗಂತೇಳ್ಬಿಟ್ಟು ನಾನು ಹುಲಿ ಜೊತೆ ಹೋರಾಡೋಕ್ಕಾಗತ್ತಾ ಅಂತ ಕೇಳಿದ್ದ. ಸೊ ಅದಕ್ಕೆ ನಿನ್ನ ಹತ್ರ ಧೈರ್ಯ ಇದೆಯಲ್ಲಪ್ಪ, ಅದನ್ನು ಪ್ರೂವ್ ಮಾಡೋದಕ್ಕೆ ನೀನು ಆಫೀಸ್ ರೂಮಲ್ಲಿ ಒಬ್ಬನೇ ಮಲಿಕೋ ಅಂತ ಹೇಳಿದರು. ಸೊ ಅದಕ್ಕೆ ಅವ್ನ ಧೈರ್ಯನ ಪ್ರೂವ್ ಮಾಡೋಕ್ಕೆ ಆಫೀಸ್ ರೂಮಲ್ಲಿ ಮಲ್ಕೋ ಅಂತ ಹೇಳಿದರು. ಇನ್ನೂ ಒಂದು ಕಾರಣನೇ ಇತ್ತು. ಹಿ ಆಲ್ಸೋ ವಾಂಟೆಡ್ ಸ್ವಾಮಿ ಟು ಸ್ಟಾಪ್ ಸ್ಲೀಪಿಂಗ್ ಬಿಸೈಡ್ ಈಸ್ ಗ್ರ್ಯಾನಿ ಲೈಕ್ ಎ ಬೇಬಿ ಆ್ಯಂಡ್ ಡೆವಲಪ್ ಕರೇಜ್ ಗುಡ್ ಹ್ಯಾಬಿಟ್. ಅಜ್ಜಿ ಪಕ್ಕ ಚಿಕ್ಕ ಮಗು ಥರ ಮಲ್ಕೊಳ್ತಾ ಇದ್ಲ, ಅದನ್ನು ಸ್ಟಾಪ್ ಮಾಡಬೇಕಾಗಿತ್ತು ತಂದೆಗೆ. ಸೊ ಹಾಗಾಗಿ ಜೊತೆಗೆ ಧೈರ್ಯನ ಅವನ ಹತ್ರ ತುಂಬಬೇಕಾಗಿತ್ತು. ಸೊ ಹಾಗಾಗಿ ಸ್ವಾಮಿ ತಂದೆ ಏನು ಮಾಡ್ತಾರೆ, ಅವನಿಗೆ ಆಫೀಸಲ್ಲಿ ಮಲಗೋಂಗೆ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆಗಳು ಸ್ವಲ್ಪ ಲಾಂಗ್ ಕ್ವಶನ್ಗಳು ಬರ್ತವೆ. ಇವನ್ನ 3 ಮಾರ್ಕ್ಸ್ಗೆ ಅಥವಾ 4 ಮಾರ್ಕ್ಸ್ಗೆ ಕೇಳಬಹುದು. ಇಲ್ಲಿ ನೋಡಿ ಪ್ರಶ್ನೆ ಏನಿದೆ, ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್? ಅವ್ರ ತಂದೆ ಆಫೀಸ್ ರೂಮಲ್ಲಿ ಮಲಗೋ ಹಾಗೆ ಮಾಡಬೇಕಂತ ಇವನು ಕರ್ಕೊಂಡು ಹೋಗಿ ಮಲಗಿಸ್ಬೇಕು ಅಂದ್ಕೊಂಡ್ರೆ ಇವನು ಅವ್ರ ಕಡೆಯಿಂದ ಎಸ್ಕೇಪ್ ಆಗೋದಕ್ಕೆ ಏನೇನೇನೇನೋ ಟ್ರಿಕ್ಸ್ಗಳನ್ನ ಬಳಸ್ತಾನೆ. ಏನೇನದು ಅಂತ ನೀವು ಬರೀಬೇಕಾಗತ್ತೆ. ಇಲ್ಲಿ ಪಾಯಿಂಟ್ ವೈಸ್ನ ಕೊಡ್ತಿದ್ದೀನಿ. ಸೊ ಇದನ್ನು ನೆನ್ಪಿಟ್ಕೊಂಡು ನೀವು ಆನ್ಸರ್ನ ಮಾರ್ಕ್ಸಿಗೆ ತಕ್ಕಂಗೆ ಬರೆಯೋದಕ್ಕೆ ಟ್ರೈ ಮಾಡಿ. ಮೊದಲನೇ ಟ್ರಿಕ್ ಏನು ಯೂಸ್ ಮಾಡ್ತಾನೆ, he tried to change the subject by asking his father to join the cricket club. ಫಸ್ಟು ಮ್ಯಾಟ್ರನ್ನ ಚೇಂಜ್ ಮಾಡ್ತಾನೆ, ಕ್ರಿಕೆಟ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾವು ಹೊಸ ಬ್ಯಾಟ್ ಬಾಲ್ ತಂದಿದ್ದೀವಿ, ದೊಡ್ಡವ್ರನ್ನೂ ಸೇರಿಸ್ಕೊತೀವಿ, ನೀನು ನಮ್ಮ ಕ್ರಿಕೆಟ್ ಟೀಮ್ ಸೇರ್ಕೊ ಅಂತ ಹೇಳ್ತಾನೆ. ಬಟ್ ಇದು ಸ್ವಾಮಿ ತಂದೆಗೆ ವರ್ಕೌಟ್ ಆಗಲ್ಲ. ಇಲ್ಲ ನೀನು ಆಫೀಸ್ ರೂಮಲ್ಲೇ ಮಲಕ್ಕೋ ಅಂತ ಹೇಳ್ತಾರೆ. ನೆಕ್ಸ್ಟ್ ಟ್ರಿಕ್ ಯೂಸ್ ಮಾಡ್ತಾನೆ. he requested his father to allow him to sleep in the office room from the first stop next month. ಮುಂದಿನ ತಿಂಗಳು 1ರಿಂದ ನಾನು ಆಫೀಸ್ ರೂಮಲ್ಲಿ ಮಲ್ಕೊಳ್ತೀನಿ ಅಂತ ಹೇಳ್ತಾನೆ. ಇದು ಕೂಡ ವರ್ಕೌಟ್ ಆಗಲ್ಲ. ನೆಕ್ಸ್ಟ್ ಟ್ರಿಕ್ ಏನು ಮಾಡ್ತಾನೆ ನೋಡಿ, ಹಿ ವೆಂಟ್ ಸೈಲೆಂಟ್ಲಿ ಆ್ಯಂಡ್ ಪ್ರಿಟೆಂಡೆಡ್ ಲೈಕ್ ಸ್ಲೀಪಿಂಗ್ ಬಿಸೈಡ್ ಈಸ್ ಗ್ರ್ಯಾನಿ. ನಿಧಾನಕ್ಕೆ ಎದ್ದು ಹೋಗ್ಬಿಟ್ಟು ಅಜ್ಜಿ ಪಕ್ಕ ಮಲ್ಕೊಂಡು ನಿದ್ದೆ ಹತ್ತಿರೋರ ಥರ ನಾಟಕ ಆಡ್ತಾನಲ್ಲ. ಸೊ ಇದು ನೆಕ್ಸ್ಟ್ ಟ್ರಿಕ್, ಅದು ವರ್ಕೌಟ್ ಆಗಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತಾನೆ, ವೆನ್ ಹಿ ವಾಸ್ ಫಾಲೋಯಿಂಗ್ ಹಿಸ್ ಫಾದರ್ ಟು ಆಫೀಸ್ ರೂಮ್ ಹಿ ಲುಕ್ಡ್ ಅಟ್ ಹಿಸ್ ಮದರ್ ಆ್ಯಂಡ್ ಗ್ರ್ಯಾನಿ.
ಆಫೀಸ್ ರೂಮ್ಗೆ ಹೋಗುವಾಗ ಅಜ್ಜಿ ಮತ್ತು ತಾಯಿ ಕಡೆ ನೋಡ್ತಾನೆ, ಹೇಗಾದರೂ ಮಾಡಿ ಸ್ಟಾಪ್ ಮಾಡಲಿ ಅಂತ ಹೇಳ್ಬಿಟ್ಟು. ಸೊ ಅದು ಕೂಡ ವರ್ಕೌಟ್ ಆಗಲ್ಲ. ಕೊನೆಗೆ ಅಲ್ಲಿ ಹೋಗ್ತಾನೆ, ಹಿ ಟೋಲ್ಡ್ ಹಿಸ್ ಫಾದರ್ ದ್ಯಾಟ್ ದೇರ್ ವರ್ ಸ್ಕಾರ್ಪಿಯನ್ಸ್ ಬಿಹೈಂಡ್ ದ ಲಾ ಬುಕ್ಸ್ ಇನ್ ದ ಆಫೀಸ್ ರೂಮ್. ಈ ಆಫೀಸ್ ರೂಮಲ್ಲಿರೋ ಲಾ ಬುಕ್ಗಳಿದಾವಲ್ಲ, ಇದ್ರ ಹಿಂದೆ ಎಲ್ಲ ಸ್ಕಾರ್ಪಿಯನ್ಸ್ ಇದ್ದಾವೆ, ಚೇಳುಗಳಿದ್ದಾವೆ ಅಂತ ಹೇಳ್ತಾನೆ. ಬಟ್ ಈ ಯಾವ ಟ್ರಿಕ್ಗಳು ಕೂಡ ವರ್ಕೌಟ್ ಆಗಲ್ಲ. ಕೊನೆಗೆ ಆಫೀಸ್ ರೂಮಲ್ಲಿ ಒಬ್ಬನೇ ಮಲ್ಕೋಬೇಕಾಗತ್ತೆ. ಈ ಎಲ್ಲ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ಇವೆಲ್ಲ ಟ್ರಿಕ್ಸ್ಗಳು ಸ್ವಾಮಿ ಯೂಸ್ ಮಾಡೋದು ತಮ್ಮ ತಂದೆ ಕಡೆಯಿಂದ ಎಸ್ಕೇಪ್ ಆಗೋದಕ್ಕೆ. ಸೊ ನೆಕ್ಸ್ಟ್ ಪ್ರಶ್ನೆ, ಲಾಂಗ್ ಪ್ರಶ್ನೆ ಏನು ಬರುತ್ತೆ ನೋಡೋಣ. A report about a boy in the newspaper was an unexpected event in Swami's life justify. ಸ್ವಾಮಿ ಜೀವನದಲ್ಲಿ ಇಷ್ಟೆಲ್ಲ ಆಗಬೇಕಾದ್ರೆ ಮುಖ್ಯವಾಗಿ ಆ ನ್ಯೂಸ್ ಪೇಪರ್ ರಿಪೋರ್ಟೇ ಕಾರಣ. ಹೇಗೆ ಅಂತ ಪ್ರಶ್ನೆ ಇದು. ಸೊ ನ್ಯೂಸ್ ಪೇಪರ್ ರಿಪೋರ್ಟ್ ಹೇಗೆ ಕಾರಣ ಆಗುತ್ತೆ ಇವನ ಜೀವನದಲ್ಲಿ ಇಷ್ಟೊಂದೆಲ್ಲ ಆಗೋದಕ್ಕೆ? ಸೊ ಅದನ್ನು ನಾವು ನೋಡಿ, ಇಲ್ಲಿ ಆನ್ಸರ್ಲಿದೆ. The newspaper carried a report about a village lad who had fought bravely against a tiger while he was returning home by jungle path. ಸೊ ಇದು ನ್ಯೂಸ್ ಪೇಪರ್ ರಿಪೋರ್ಟ್ ತಮಗೆಲ್ಲ ಗೊತ್ತಾಯಿದೆ. ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ನ್ಯೂಸ್ ಪೇಪರ್ ರಿಪೋರ್ಟ್ ಏನಿತ್ತು ಅಂತ ಹೇಳಿಬಿಟ್ಟು ಮುಂದೆ ನೀವು ಹೇಳ್ತಾ ಹೋಗ್ಬೇಕು. ಈ ನ್ಯೂಸ್ ಪೇಪರ್ ಓದಿ ಆದಮೇಲೆ ಸ್ವಾಮಿ ಸುಮ್ಮನೆ ಇದ್ದಿದ್ರೆ ಎಲ್ಲ ಸರಿಯಾಗೋದು. ಬಟ್ ಸ್ವಾಮಿ ಏನು ಮಾಡ್ತಾನೆ, ಸ್ವಾಮಿ ಆರ್ಗ್ಯೂಡ್ ದ್ಯಾಟ್ ಎ ಬಾಯ್ ಕುಡ್ ನಾಟ್ ಫೈಟ್ ಎ ಟೈಗರ್, ಇಟ್ ಹ್ಯಾಡ್ ಟು ಬಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್. ಚಿಕ್ಕ ಹುಡುಗ ಆಗಿರೋಕ್ಕೆ ಸಾಧ್ಯನೇ ಇಲ್ಲ, ಅವನು ದೊಡ್ಡವನೇ ಇದ್ದಾನೆ ಅಂತ ವಾದಿಸಿದ. ಹಿಸ್ ಫಾದರ್ ಡಿಸ್ಅಗ್ರೀಡ್. ಅವ್ರ ತಂದೆಗೆ ಇವನ ಮಾತು ಒಪ್ಪಿಗೆ ಆಗಲಿಲ್ಲ. ಸೇಯಿಂಗ್ ದ್ಯಾಟ್ ಕರೇಜ್ ವಾಸ್ ಮೋರ್ ಇಂಪಾರ್ಟೆಂಟ್. ಜೀವನದಲ್ಲಿ ಧೈರ್ಯ ಹೊಂದಿರಬೇಕು, ಏಜ್ ಇಂಪಾರ್ಟೆಂಟ್ ಅಲ್ಲ, ಸ್ಟ್ರೆಂತ್ ಇಂಪಾರ್ಟೆಂಟ್ ಅಲ್ಲ ಅಂತ ತಂದೆ ಹೇಳ್ತಾರೆ. ಅವಾಗಲೂ ಸ್ವಾಮಿ ಸುಮ್ಮನೆ ಇರಲ್ಲ, ಮತ್ತೆ ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ವಾದ ಮಾಡ್ದಂಗೆ ಇವನು ಸಿಕ್ಕಾಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ಸ್ವಾಮಿ ವಾಸ್ ನಾಟ್ ರೆಡಿ ಟು ಎಕ್ಸೆಪ್ಟ್ ದಿಸ್. ಅದನ್ನು ಒಪ್ಕೊಳ್ಳೋಕೆ, ಅವ್ರ ಅಪ್ಪನ ತಂದೆ ಮಾತನ್ನು ಅವನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಹಿಸ್ ಫಾದರ್ ಚಾಲೆಂಜ್ಡ್ ಟು ಶೋ ಹಿಮ್ ಹಿಸ್ ಕರೇಜ್ ಬೈ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್ ದ್ಯಾಟ್ ನೈಟ್. ಸೊ ಕೊನೆಯದಾಗಿ ಏನಾಗುತ್ತೆ, ಅವ್ರ ಅಪ್ಪ ಅವ್ರಿಗೆ ತಂದೆ ಚಾಲೆಂಜ್ ಮಾಡ್ತಾರೆ, ನೋಡೋಣ ಹಾಗಾದ್ರೆ ನೀನು ಧೈರ್ಯ ಇದ್ದರೆ ಆಫೀಸ್ ರೂಮಲ್ಲಿ ಒಬ್ಬನೇ ಮಲಿಕೋ ನೋಡೋಣ ಅಂತ ಹೇಳ್ತಾರೆ. ವೈಲ್ ಸ್ವಾಮಿ ವಾಸ್ ಸ್ಲೀಪಿಂಗ್ ದೇರ್, ಆಫೀಸ್ ರೂಮಲ್ಲಿ ಮಲಗೋ ಧೈರ್ಯ ಇರಲಿಲ್ಲ. ಬಟ್ ಆದರೂ ತಂದೆ ಕಮ್ಯಾಂಡ್ ಆಗಿತ್ತು, ಆರ್ಡರ್ ಆಗಿತ್ತು, ಹೇಗೋ ಮಲಿಕೊಂಡ. ಹಿ ಸಾ ಎ ಡಾರ್ಕ್ ಫಿಗರ್. ರಾತ್ರಿ ಮಲ್ಕೊಂಡಾಗ ರೂಮಲ್ಲಿ ಏನೋ ಒಂದು ಬಂದಂಗೆ ಆಗುತ್ತೆ. ಬಿಲೀವಿಂಗ್ ಇಟ್ ಟು ಬಿ ದ ಡೆವಿಲ್, ಅದನ್ನೇ ಇವನು ದೆವ್ವ ಅಂತ ಅಂದ್ಕೊಂಡ್ಬಿಟ್ಟು ಸ್ವಾಮಿ ಡಗ್ ಹಿಸ್ ಟೀಟ್ ಇನ್ ಟು ಇಟ್ಸ್ ಲೆಗ್. ಬಿಗ್ಗಿಯಾಗಿ ಹಿಡ್ಕೊಂಡು ತನ್ನ ಹಲ್ಲಿಂದ ಅದ್ರ ಕಾಲನ್ನ ಜೋರಾಗಿ ಕಚ್ಚಿಬಿಡ್ತಾನೆ. ಇಟ್ ಟರ್ನ್ ಡೌನ್ ಟು ಬಿ ಎ ನೊಟೋರಿಯಸ್ ಬರ್ಗ್ಲರ್ ಹೂಸ್ ಲೌಡ್ ಕ್ರೈ ಬಾಟ್ ಅದರ್ಸ್ ಟು ದ ಸೀನ್. ಅದಕ್ಕೂ ದೆವ್ವನೂ ಆಗಿರಲಿಲ್ಲ, ಭೂತನೂ ಆಗಿರಲಿಲ್ಲ, ಅದು ನೊಟೋರಿಯಸ್ ಬರ್ಗ್ಲರ್ ಆಗಿದ್ದ. ಸೊ ಎಲ್ಲರೂ ಬಂದು ಹಿಡ್ಕೊಳ್ತಾರೆ. ಆಮೇಲೆ ದ ಬರ್ಗ್ಲರ್ ವಾಸ್ ಕಾಟ್ ಆ್ಯಂಡ್ ಸ್ವಾಮಿ ಬಿಕಮ್ ಎ ಹೀರೋ ಓವರ್ ಎ ನೈಟ್. ಸೊ ಇವನ್ನ ದೆವ್ವ ಅಂತ ಅನ್ಕೊಂಡು ಕಚ್ಚಿರ್ತಾನೆ, ಬಟ್ ಅದು ಬರ್ಗ್ಲರ್ ಆಗಿರೋದ್ರಿಂದ ಸೊ ನೊಟೋರಿಯಸ್ ಬರ್ಗ್ಲರ್ ಪೊಲೀಸರ ಕೈಗೆ ಸಿಕ್ಕಾಕೋತಾನೆ. ಸೊ ಹಾಗಾಗಿ ಅವನು ಒಬ್ಬ ಹೀರೋ ಆಗ್ತಾನೆ. ಸೊ ಟೋಟಲಿ ಇಡೀ ಪಾಠದ ಸಮರಿ ಬರ್ದಂಗೆ ಈ ಆನ್ಸರ್ನ ಬರೆದ್ಬಿಟ್ರೆ ಸರಿಯಾಗುತ್ತೆ. ಇವಾಗ ಮುಂದಿನ ಪ್ರಶ್ನೆ ನೋಡೋಣ. ನರೇಟ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್. ಈ ಪ್ರಶ್ನೆಗೆ ನಾವು ಸ್ವಲ್ಪ ತಪ್ಪಾಗಿ ಅರ್ಥ ಮಾಡಿಕೊಂಡು ರಾಂಗ್ ಆನ್ಸರ್ನ ಬರೆಯೋ ಚಾನ್ಸಸ್ ಇರುತ್ತೆ. ಮತ್ತೆ ಒಮ್ಮೆ ಓದ್ಕೊಳ್ಳಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್. ಸೊ ಬೆಂಚ್ ಕೆಳಗೆ ಮಲ್ಕೊಂಡಾಗ ಅವನಿಗೆ ಭಯಾನಕವಾಗಿರುವಂಥ ಅನುಭವ ಏನಾಗುತ್ತೆ ಅನ್ನೋದನ್ನು ನೀವು ಬರೀಬೇಕು. ನೀವು ಇಲ್ಲಿ ನೆನ್ಪಿಟ್ಕೋಬೇಕು, ಬೆಂಚ್ ಕೆಳಗಡೆ ಮಲ್ಕೊಂಡಾಗ ಅವನಿಗೆ ಹುಲಿ ಅಟ್ಟಿಸ್ಕೊಂಡು ಬರುವಂಥ ಒಂದು ಕನಸು ಬೀಳುತ್ತಲ್ಲ. ಸೊ ಅದನ್ನು ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. Swami slept under the bench. It seemed to be much safer place, more compact and reassuring ಅಂತ ಹೇಳ್ತಾರೆ. ಸ್ವಾಮಿ ಬೆಂಚ್ ಕೆಳಗೆ ಮಲ್ಕೊಂಡಾಗ ಸ್ವಲ್ಪ ಅವನಿಗೆ ಧೈರ್ಯ ಅಂತ ಅನಿಸುತ್ತೆ. ಸೊ he set his eyes tight and encased himself in the blanket once again and unknown to himself fell asleep. ಹೇಗೋ ಬಿಗ್ಗಿಯಾಗಿ ಹೊತ್ಕೊಂಡು ಮಲ್ಕೊಳ್ತಾನೆ, ಹೇಗೋ ನಿದ್ದೆ ಬಂದುಬಿಡುತ್ತೆ ಆ ಟೈಮಲ್ಲಿ ಸ್ವಾಮಿಗೆ. ಆ್ಯಂಡ್ ಇನ್ ಸ್ಲೀಪ್ ವಾಸ್ ರ್ಯಾಕ್ಡ್ ವಿತ್ ನೈಟ್ ಮೇರ್ಸ್. ನಿದ್ದೆ ಏನೋ ಬಂದುಬಿಡುತ್ತೆ, ಬಟ್ ನಿದ್ದೆನಲ್ಲಿ ಕನಸು ಬಂದುಬಿಟ್ಟು ಕನಸಿನಲ್ಲೂ ಕೂಡ ಒಂಥರ ಭಯ ಪಟ್ಕೊಳ್ಳೋಂಗೆ ಆಗ್ತಾ ಇರ್ತದೆ ಅವನಿಗೆ. ಏನು ಕನಸು ಬರುತ್ತೆ ಅಂತ ಹೇಳಬೇಕಾಗತ್ತೆ ನಾವು. ಎ ಟೈಗರ್ ವಾಸ್ ಚೇಸಿಂಗ್ ಹಿಮ್, ಹಿಸ್ ಫೀಟ್ ಸ್ಟ್ರಕ್ ಟು ದ ಗ್ರೌಂಡ್. ಹುಲಿ ಅಟ್ಟಿಸ್ಕೊಂಡು ಬರ್ತಾ ಇರ್ತದೆ, ಅದರಿಂದ ಎಸ್ಕೇಪ್ ಆಗಬೇಕು ಅಂತ ತುಂಬ ಓಡ್ತಾ ಇರ್ತಾನೆ. ಆದರೆ ಇವನ ಕಾಲು ಎಲ್ಲೋ ಸಿಕ್ಕಾಕೊಂಡು ಬಿಡುತ್ತೆ ನೆಲದಲ್ಲಿ. ಹಿ ಡೆಸ್ಪರೇಟ್ಲಿ ಟ್ರೈ ಟು ಎಸ್ಕೇಪ್ ಬಟ್ ಹೀಸ್ ಫೀಟ್ ವುಡ್ ನಾಟ್ ಮೂವ್. ಎಷ್ಟೋ ಕಷ್ಟಪಡ್ತಾನೆ ಕಾಲನ್ನ ಎತ್ಕೋಬೇಕು ಅಂತ ಹೇಳ್ಬಿಟ್ಟು, ಬಟ್ ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಅವನಿಗೆ ಆಗೋದೇ ಇಲ್ಲ. ಅಷ್ಟೊತ್ತಿಗೆ ಟೈಗರ್ ವಾಸ್ ಎಟ್ ಇಸ್ ಬ್ಯಾಗ್ ಆ್ಯಂಡ್ ಹಿ ಕುಡ್ ಹಿಯರ್ ಇಟ್ಸ್ ಕ್ಲಾಸ್ ಸ್ಕ್ರ್ಯಾಚ್ ದ ಗ್ರೌಂಡ್. ಹುಲಿ ಅಷ್ಟೊತ್ತಿಗೆ ಇವನು ಬೆನ್ನ ಹಿಂದೆ ಬಂದು ನಿಂತ್ಕೊಂಡಿರುತ್ತೆ, ಅದ್ರ ಸೌಂಡ್ ಇವನಿಗೆ ಕೇಳಿಸ್ತಾ ಇರ್ತದೆ. ದೆನ್ ಎ ಲೌಡ್ ಥಡ್. ಅಷ್ಟೊತ್ತಿಗೆ ರೂಮಲ್ಲಿ ಏನೋ ಒಂದು ಥಡ್ ಅಂತ ಸೌಂಡ್ ಆಗುತ್ತೆ.
ಸ್ವಾಮಿ ಟ್ರೈ ಟು ಓಪನ್ ಹಿಸ್ ಐಸ್, ಕಷ್ಟಪಟ್ಟು ಕಣ್ಣ ಬಿಡೋದಕ್ಕೆ ಟ್ರೈ ಮಾಡ್ತಾನೆ, ಬಟ್ ಹಿಸ್ ಐ ಲಿಡ್ಸ್ ವುಡ್ ನಾಟ್ ಓಪನ್, ಕಣ್ಣು ಬಿಡೋಕ್ಕೆ ಸಾಧ್ಯನೇ ಆಗಲ್ಲ. ದ ನೈಟ್ ಮೇರ್ ಕಂಟಿನ್ಯೂಡ್. ಸೊ ಅಲ್ಲಿವರೆಗೆ ಆನ್ಸರ್ನ ನಾವು ಬರಿಬೇಕು. ನೆನ್ಪಿಟ್ಕೊಳ್ಳಿ, ಅವನು ಬೆಂಚ್ ಕೆಳಗೆ ಮಲ್ಕೊಂಡಾಗ ಆಗುವಂಥ ಭಯಾನಕ ಅನುಭವವನ್ನು ನಾವಿಲ್ಲಿ ಬರಿಬೇಕಾಗತ್ತೆ. ಇವಾಗ ಮುಂದಿನ ಪ್ರಶ್ನೆ ನೋಡೋಣ. ನರೇಟ್ ಹೌ ಎ ಕವರ್ಡ್ ಬಾಯ್ ಸ್ವಾಮಿ ಬಿಕೇಮ್ ಎ ಹೀರೋ ಓವರ್ ನೈಟ್. ಇಷ್ಟೊಂದು ಹೆದರ್ಕೊಳ್ಳುವಂಥ ಒಬ್ಬ ಸ್ವಾಮಿ ಬೆಳಗಾಗೋದ್ರೊಳಗೆ ಒಬ್ಬ ಹೀರೋ ಆಗಿಬಿಡ್ತಾನಲ್ಲ, ಅದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ಈ ಪ್ರಶ್ನೆಗೆ ಉತ್ತರ ಇಡೀ ಪಾಠದ ಸಮರಿನೇ ನೀವು ಬರಿಬೇಕಾಗತ್ತೆ. ಇಲ್ಲಿದೆ ನೋಡಿ ಆನ್ಸರ್. ಸ್ವಾಮಿ ಇನ್ಎವಿಟೇಬಲಿ ಹ್ಯಾಸ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್. ಸ್ವಾಮಿ ಆಫೀಸ್ ರೂಮಲ್ಲಿ ಮಲಿಕೊಳ್ಳೋದು ಅನಿವಾರ್ಯ ಆಗುತ್ತೆ. ಸೊ ಅದ್ರ ಹಿಂದಿಂದೆಲ್ಲ ಗೊತ್ತು ನಿಮಗೆ ಏನೇನು ಸ್ಟೋರಿ ಆಗಿತ್ತು ಅಂತ. ಹಿ ಸ್ಪೆಂಟ್ ದ್ಯಾಟ್ ನೈಟ್ ವಿತ್ ದ ಫಿಯರ್ ಆಫ್ ದ ಡೆವಿಲ್ಸ್ ಆ್ಯಂಡ್ ನೈಟ್ ಮೇರ್ಸ್. ಆಫೀಸ್ ರೂಮಲ್ಲಿ ಎಲ್ಲ ದೆವ್ವಗಳ ಕಥೆಗಳು ನೆನಪಾಗುತ್ತೆ, ಕೆಟ್ಟ ದುಸ್ವಪ್ನಗಳೆಲ್ಲ ಬೀಳ್ತವೆ, ಹಾಗೆ ಭಯ ಪಟ್ಕೊಂಡು ಮಲ್ಕೊಂಡಿರ್ತಾನೆ. ದೆನ್ ಹಿ ಸಾ ಸಮಥಿಂಗ್ ಮೂವಿಂಗ್ ಇನ್ ಡಾರ್ಕ್ನೆಸ್. ಆ ಕತ್ಲಲ್ಲಿ ಯಾರೋ ಓಡಾಡ್ದಂಗೆ ಕಾಣಿಸುತ್ತೆ ಅವನಿಗೆ. ಹಿ ಥಾಟ್ ದ್ಯಾಟ್ ಹೀಸ್ ಎಂಡ್ ಹ್ಯಾಡ್ ಕಮ್. ಅವನದು ಅಂದ್ಕೊಂಡು ನೋಡ್ಕೊಂಡ್ಬಿಟ್ಟು ದೆವ್ವನೇ ಬಂದುಬಿಟ್ಟಿದೆ, ನನ್ನ ಕೊನೆ ಟೈಮ್ ಬಂತು ಅಂತ ಅನ್ಕೋತಾನೆ. ದ ಡೆವಿಲ್ ಹ್ಯಾಡ್ ಕಮ್ ಟು ಕ್ಯಾರಿ ಹಿಮ್ ಅವೇ. ದೆವ್ವ ಬಂದುಬಿಟ್ಟದೆ, ಇನ್ನು ನನ್ನ ಎತ್ಕೊಂಡು ಹೋಗ್ಬಿಡತ್ತೆ ಅಂತ ಅನ್ಕೋತಾ ಇರ್ತಾನೆ. ಫೈನಲಿ ಆ್ಯಸ್ ಅನ್ ಅಟೆಂಪ್ಟ್ ಫಾರ್ ಸರ್ವೈವಲ್ ಹಿ ಹಗ್ಡ್ ಇಟ್ ವಿತ್ ಆಲ್ ಹಿಸ್ ಮೈಟ್ ಆ್ಯಂಡ್ ಯೂಸ್ಡ್ ಹಿಸ್ ಟೀತ್ ಆ್ಯಸ್ ಮಾರ್ಟಲ್ ವೆಪನ್ ಆನ್ ಇಟ್. ಕೊನೆಗೆ ದೆವ್ವ ಬಂದು ನಾನು ಎತ್ಕೊಂಡು ಹೋಗೋದೇ ಗ್ಯಾರಂಟಿ ಅಂದಮೇಲೆ ಯಾಕೆ ಸುಮ್ಮನೆ ಇರೋದು ಅಂತ ಹೇಳ್ಬಿಟ್ಟು ತಾನಾಗೆ ಬಂದು ಅದ್ರ ಕಾಲನ್ನ ಹಿಡ್ಕೊಂಡು ಜೋರಾಗಿ ಕಚ್ಚಿಬಿಡ್ತಾನೆ. ಇಟ್ ವಾಸ್ ನಾಟ್ ದ ಡೆವಿಲ್ ಬಟ್ ದ ಬರ್ಗ್ಲರ್ ಹೂ ಕ್ರೈಡ್ ವಿತ್ ಎಗೋನಿ ಆ್ಯಂಡ್ ಫೆಲ್ ಅಮಿಡ್ಸ್ ದ ಫರ್ನಿಚರ್ ವಿತ್ ಎ ಬ್ಲೀಡಿಂಗ್ ಆ್ಯಂಕಲ್. ಅದು ದೆವ್ವ ಆಗಿರಲ್ಲ. ಹಿ ವಾಸ್ ಎ ನೊಟೋರಿಯಸ್ ಬರ್ಗ್ಲರ್. ಒಬ್ಬ ಕುಖ್ಯಾತ ಕಣ್ಣು ಹಾಕೋನಾಗಿರ್ತಾನೆ. ಸೊ ಅವನು ಆ ಕಚ್ಚಿರೋ ನೋಗೆ ಫರ್ನಿಚರ್ಗಳ ಮೇಲೆ ಹೋಗಿ ಬಿತ್ತಾನೆ, ರಕ್ತ ಎಲ್ಲ ಸುರಿತಾ ಇರ್ತದೆ. ದ ನೊಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟ್ರಿಕ್ಟ್ ವಾಸ್ ಅರೆಸ್ಟೆಡ್ ಬೈ ದ ಪೊಲೀಸ್. ಸೊ ಇವನು ಮಾಡಿರ್ತಕ್ಕಂಥ ಒಂದು ಕೆಲಸದಿಂದ ಪೊಲೀಸರಿಗೆ ಆ ನೊಟೋರಿಯಸ್ ಬರ್ಗ್ಲರ್ನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ದ ನೊಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟ್ರಿಕ್ಟ್ ವಾಸ್ ಅರೆಸ್ಟೆಡ್ ಬೈ ದ ಪೊಲೀಸ್. ಪೊಲೀಸರು ಬಂದು ಅವನು ಅರೆಸ್ಟ್ ಮಾಡ್ತಾರೆ. ದ ಪೊಲೀಸ್ ವರ್ ಗ್ರೇಟ್ಫುಲ್ ಟು ಹಿಮ್. ಪೊಲೀಸರು ಕೂಡ ಅವನಿಗೆ ಥ್ಯಾಂಕ್ಸನ್ನು ಹೇಳ್ತಾರೆ. ಯಾಕೆ ಅಂತಂದರೆ ಆ ನೊಟೋರಿಯಸ್ ಬರ್ಗ್ಲರ್ನ ಹಿಡ್ಕೊಳ್ಳೋದಕ್ಕೆ ಪೊಲೀಸರೇ ಹರಸಾಹಸ ಪಡ್ತಾ ಇರ್ತಾರೆ, ಬಟ್ ಸಿಕ್ಕಿರಲ್ಲ. ಬಟ್ ಸ್ವಾಮಿಯಿಂದಾಗಿ ಆ ಬರ್ಗ್ಲರ್ ಸಿಕ್ಕಾಕೊಂಡ. ಸೊ ಅವಾಗ ಅವನು ಹೀರೋ ಆಗ್ತಾನೆ. ಸೊ ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಹಿಮ್ ವಿತ್ ರೆಸ್ಪೆಕ್ಟ್. ಹಿಸ್ ಟೀಚರ್ ಪ್ಯಾಟೆಡ್ ಹಿಸ್ ಬ್ಯಾಕ್ ಆ್ಯಂಡ್ ಹಿಸ್ ಹೆಡ್ ಮಾಸ್ಟರ್ ಅಪ್ರಿಸಿಯೇಟೆಡ್ ದಟ್ ಹಿ ವಾಸ್ ಎ ರಿಯಲ್ ಸ್ಕೌಟ್. ದಸ್ ಅನ್ನೋಯಿಂಗ್ಲಿ ಸ್ವಾಮಿ ಬಿಕೇಮ್ ಎ ಹೀರೋ ಓವರ್ ನೈಟ್. ಸೊ ಇದು ಲಾಸ್ಟ್ ಲೈನ್ ಇಂಪಾರ್ಟೆಂಟ್ ನೋಡಿ. ಸ್ವಾಮಿ ಏನು ದೊಡ್ಡ ಧೈರ್ಯ ತೋರಿಸ್ಬಿಟ್ಟು ಸಾಧನೆ ಮಾಡಿ ಹೀರೋ ಆಗಿರಲಿಲ್ಲ. ಅನ್ನೋಯಿಂಗ್ಲಿ, ಗೊತ್ತಿಲ್ಲದೇ ಏನೋ ದೆವ್ವ ಅಂತ ಅಂದ್ಕೊಂಡು ಭಯ ಪಟ್ಕೊಂಡು ಕಚ್ಚಿರ್ತಾನೆ. ಬಟ್ ಆವಾಗ ಆ ಬರ್ಗ್ಲರ್ ಸಿಕ್ಕಾಕೊಂಡಿರೋದ್ರಿಂದ ಇವನು ಒಬ್ಬ ಹೀರೋ ಆಗಿಬಿಡ್ತಾನೆ. ಸೊ ಇದು ಪಾಠದ ಸಮರಿ ಥರ ನಾವು ಇದಕ್ಕೆ ಆನ್ಸರ್ನ ಬರೆದ್ರೆ ಸಾಕು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ಕ್ಲಾಸ್ ಇಲ್ಲಿಗೆ ಮುಗಿಸೋಣ. ಇನ್ನು ಮುಂದಿನ ಕ್ಲಾಸಲ್ಲಿ ಈ ಪಾಠದಲ್ಲಿ ಬರ್ತಕ್ಕಂಥ ಮುಖ್ಯವಾಗಿರೋ ಎಕ್ಸ್ಟ್ರಾಕ್ಟ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.